ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಇವತ್ತು 3 ಸಿನಿಮಾಗಳ ಬಗ್ಗೆ ನಾವು ಮಾತನಾಡೋಣ. ಪೇಟ್ರಿಯಟ್, ಮಾ ಬೆಹನ್ ಮತ್ತು ಭೂತ್ ಬಂಗ್ಲಾ. ಪೇಟ್ರಿಯಟ್ ಮೂವಿಯಲ್ಲಿ ಬಹುದೊಡ್ಡ ತಾರಾಗಣ ಇದೆ. ಇದೊಂದು ಮಲಯಾಳಂ ಸಿನಿಮಾ. ಮಮ್ಮೂಟಿ ಅವರಿದ್ದಾರೆ, ಮೋಹನ್ ಲಾಲ್ ಅವರಿದ್ದಾರೆ ಮತ್ತು ಫಹದ್ ಫಾಸಿಲ್ ಅವರಿದ್ದಾರೆ. ತುಂಬ ಒಳ್ಳೆಯ ಒಂದು ಕಥೆ, ಅಜೆಂಡಾ ಇದೆ. ಅದರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ಅಂಕಲ್ ಸ್ಯಾಮ್ ಈಸ್ ವಾಚಿಂಗ್ ಯು ಅಥವಾ ಬಿಗ್ ಬ್ರದರ್ ಈಸ್ ವಾಚಿಂಗ್ ಯು ಅಂತ ಕೇಳಿರ್ತೀರ, ಅಂದರೆ ಸರ್ಕಾರ ನಿಮ್ಮನ್ನು ನೋಡ್ತಾ ಇದೆ ಅಂತ. ಆದರೆ ಇದರಲ್ಲಿ ನಿಮ್ಮ ಮೊಬೈಲ್, ನಿಮ್ಮ ಲ್ಯಾಪ್ಟಾಪ್, ನಿಮ್ಮ ಗ್ಯಾಜೆಟ್ಸ್ ಎಲ್ಲ ಕೂಡ ನಿಮ್ಮನ್ನು ನೋಡ್ತಾ ಇದೆ ಅಂತ. ನಾವು ಹೇಳ್ತೀವಿ ಕಾರ್ಬನ್ ಫುಟ್ ಪ್ರಿಂಟ್ ಈಸ್ ಡೇಂಜರಸ್ ಅಂತ. ಬಟ್ ಡು ಯು ನೋ ಡಿಜಿಟಲ್ ಫುಟ್ ಪ್ರಿಂಟ್ ಈಸ್ ಮೋರ್ ಡೇಂಜರಸ್ ದ್ಯಾನ್ ಕಾರ್ಬನ್ ಫುಟ್ ಪ್ರಿಂಟ್. ಕಾರ್ಬನ್ ಫುಟ್ ಪ್ರಿಂಟಿಂದ ಪರಿಸರಕ್ಕೆ ಹಾನಿ ಆಗುತ್ತೆ, ಆದರೆ ಡಿಜಿಟಲ್ ಫುಟ್ ಪ್ರಿಂಟಿಂದ ನಾವು ನಿಜವಾಗ್ಲೂ ಹೇಳಬೇಕು ಅಂತಂದರೆ ನಮ್ಮ ಸ್ವಾತಂತ್ರ್ಯವನ್ನು ನಾವೇ ಒಂದಿನ ಹರಣ ಮಾಡ್ಕೊಳ್ತೀವಿ. ಸೊ ಆದ್ದರಿಂದ ಈ ಸಿನಿಮಾ ಒಂದು ಮುಖ್ಯವಾದ ಪ್ರಶ್ನೆ ಕೇಳುತ್ತೆ, ಏನಂದರೆ ನಾವು ತಂತ್ರಜ್ಞಾನವನ್ನು ಬಳಸ್ಕೊಳ್ತಾ ಇದ್ದೀವ ಅಥವಾ ತಂತ್ರಜ್ಞಾನ ನಮ್ಮನ್ನು ಬಳಸ್ಕೊಳ್ತಾ ಇದೆಯಾ ಅಂತ. ಸೊ ಬಿ ಕೇರ್ಫುಲ್, ಆಲ್ ಆಫ್ ಯುವರ್ ಗ್ಯಾಜೆಟ್ಸ್ ಆರ್ ವಾಚಿಂಗ್ ಯು. ತುಂಬ ಒಳ್ಳೆ ಕಥೆ, ZEE5ನಲ್ಲಿ ಲಭ್ಯವಿದೆ, ನೋಡಿ. ಮಾ ಬೆಹನ್ ಅಂತ ತುಂಬಾ ಚರ್ಚೆ ಆಗ್ತಾ ಇದೆ ಈ ನಡುವೆ ಈ ಸಿನಿಮಾ. ಇದು ಮಹಿಳಾ ಸಬಲೀಕರಣ, ವಿಮೆನ್ ಎಂಪವರ್ಮೆಂಟ್ ಬಗ್ಗೆ ಅಂತಲೇ ತುಂಬ ಜನ ಮಾತಾಡ್ತಾ ಇದ್ದಾರೆ. ಇದರಲ್ಲಿ ರೇಖಾ, ಜಯ ಮತ್ತು ಸುಷ್ಮಾ ಅಂತ 3 ಪಾತ್ರಗಳು. ರೇಖಾ ತಾಯಿ, ಜಯ ಮತ್ತು ಸುಷ್ಮಾ ಇಬ್ಬರು ಮಕ್ಕಳು. ಇದು ನಿರ್ಮಾ ಆ್ಯಡ್ ಬಗ್ಗೆ ಯಾಕೆ ಈ 3 ಹೆಸರುಗಳಿಟ್ಟಿದ್ದಾರೆ ಅದೆಲ್ಲ ತುಂಬ ಚರ್ಚೆ ಆಗೋಗಿದೆ. ರೇಖಾ ಪಾತ್ರದಲ್ಲಿ ಮಾಧುರಿ ದೀಕ್ಷಿತ್ ಅವರು ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ರೇಖಾ ಪಾತ್ರದ ಮೂಲಕ ನಿರ್ದೇಶಕರು ಹೇಳಕ್ಕೆ ಹೊರಟಿರೋದೇನು ಅಂದರೆ, ಮಹಿಳೆಯ ಡ್ರೆಸ್ಸಿಂಗ್, ಉಡುಪಿನ ಒಂದು ಮುಖೇನ ನೀವು ಆಕೆಯ ವ್ಯಕ್ತಿತ್ವವನ್ನು ನೀವು ನಿರ್ಧರಿಸೋದಕ್ಕೆ ಹೋಗಬಾರ್ದು ಅಂತ. ಐ ಕಂಪ್ಲೀಟ್ಲಿ ಅಗ್ರಿ. ನೀವು ಒಬ್ಬ ವುಮೆನ್ ಅಟೈರಿಂದ ನೀವು ಆಕೆ ಹೇಗೆ ಅಂತ ನೀವು ನಿರ್ಧಾರ ಮಾಡೋದಕ್ಕೆ ನಿಮಗೆ ಯಾರು ಹಕ್ಕು ಕೊಟ್ಟಿದ್ದಾರೆ? ಅದು ತಪ್ಪು. ಆದರೆ ಇದಕ್ಕೆ ಪುಷ್ಟಿ ಕೊಡೋ ಥರ ಅಲ್ಲಿ ರೇಖಾನ ಒಂದು ಕ್ಯಾರೆಕ್ಟರ್ ಕೂಡ ಇರಬೇಕು. ನಿರ್ದೇಶಕರು ಇಲ್ಲಿ ಎಡವಿದ್ದಾರೆ ಅಂತ ಅನ್ನಿಸ್ತು. ರೇಖಾಳು ಆಕೆಯ ಜೀವನದಲ್ಲಿ ತೆಗೆದುಕೊಳ್ಳುವಂತಹ ಆಯ್ಕೆಗಳು, ಆಕೆಯ ಚಾಯ್ಸಸನ್ನು ನೀವು ನೋಡೋದಾದರೆ ನಿರ್ದೇಶಕರು ಹೇಳಕ್ಕೆ ಹೊರಟಿರೋದಕ್ಕೂ ಇಲ್ಲಿರೋದಕ್ಕೂ ಕಾಂಟ್ರಡಿಕ್ಟರಿ ಅಂತ ಅನಿಸುತ್ತೆ. ಸೊ ಏನು ಹೇಳಬೇಕಂತ ಹೊರಟಿದ್ದಾರೆ ನಿರ್ದೇಶಕರು, ಅದನ್ನು ಡೆಲಿವರಿ ಮಾಡುವಲ್ಲಿ ಅಥವಾ ನಿರೂಪಣೆ ಮಾಡಿ ತೋರಿಸುವಲ್ಲಿ ಎಡವಿದ್ದಾರೆ ಅಂತ ಅನ್ನಿಸ್ತು. ಇನ್ನು ನೀವು ಎರಡನೇದು ತೃಪ್ತಿ ದಿಮ್ರಿಯವರು, ಜಯ ಕ್ಯಾರೆಕ್ಟರ್ಗೆ ಬಂದರೆ ಅವರು ತುಂಬ ಚೆನ್ನಾಗಿ ಒಂದು ಮೊನೋಲಾಗ್ ಇದೆ, ನೀವೆಲ್ಲ ನೋಡೇ ಇರ್ತೀರಾ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಡೈಲಾಗ್ ಡೆಲಿವರಿ ಮಾಡಿದ್ದಾರೆ. ಆ್ಯಕ್ಟಿಂಗ್ ಈಸ್ ಆಲ್ಸೋ ರಿಯಲಿ ಗುಡ್. ಆದರೆ ಆಕೆಯ ನೋವನ್ನು ಅವರು ಸ್ಕ್ರೀನ್ ಮೇಲೆ ಎಷ್ಟು ಚೆನ್ನಾಗಿ ತೋರಿಸ್ತಾರೋ, ಆಕೆಯ ಭವಿಷ್ಯದ ನಿರ್ಧಾರಗಳೇನು, ಆಕೆ ಮುಂದೆ ಏನು ಮಾಡಬೇಕಂತ ಅಂದ್ಕೊಂಡಿದ್ದಾಳೆ ಅದರ ಬಗ್ಗೆ ಯಾವುದೇ ಕ್ಲಾರಿಟಿ ಸಿನಿಮಾ ಕೊಡೋದಿಲ್ಲ. ಇನ್ನು ಎರಡನೇ ಮಗಳು ಸುಷ್ಮಾ, ಆಕೆ ಈಗಿನ ಥರ ಟ್ರೆಂಡಲ್ಲಿ ನಾನು ಬೇಗ ವೈರಲ್ ಆಗಿಬಿಡಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿಬಿಡಬೇಕು, ಕಂಟೆಂಟಲ್ಲಿ ನಾನು ಫೇಮಸ್ ಆಗಿಬಿಡಬೇಕು, ಅದಕ್ಕೋಸ್ಕರ ರಾಜಾ ಹಿಂದೂಸ್ತಾನಿಯ ಒಂದು ಫೇಮಸ್ 5 ಮಿನಿಟ್ಸ್ ಕಿಸ್ಸಿಂಗ್ ಸೀನನ್ನು ಆಕೆ ರೀಕ್ರಿಯೇಟ್ ಮಾಡೋಕ್ಕೆ ಹೋಗಿ ವೈರಲ್ ಆಗ್ತಾಳೆ. ಕರೆಕ್ಟ್. ಇದರಿಂದ ಏನು ಮಾಡೋಕ್ಕೆ ಹೊರಟಿದ್ದಾಳೆ, ಸಂದೇಶ ಏನು ಕೊಡೋಕ್ಕೆ ಹೊರಟಿದ್ದಾರೆ? ಆದ್ದರಿಂದ ಮಹಿಳಾ ಸಬಲೀಕರಣ ಅನ್ನೋದನ್ನು ಈ ಪಾತ್ರಗಳ ಮೂಲಕ ಹೇಳಬೇಕು ಅಂತ ನಿರ್ದೇಶಕರು ಏನು ಅಂದ್ಕೊಂಡ್ರೋ ಅದನ್ನು ನಿರೂಪಣೆ ಮಾಡುವಲ್ಲಿ ಅವರು ಅಷ್ಟೊಂದು ಸಫಲರಾಗಲಿಲ್ಲ. ಆದ್ದರಿಂದ ಈ ಮೂವಿ ರೀಚ್ ಆಗಲಿಲ್ಲ ಅಂತ ನನಗನ್ನಿಸ್ತು. ರವಿಕಿಶನ್ ಅವರ ಪಾತ್ರದ ಮೂಲಕ ಅವರನ್ನು ಆ ಒಂದು ಕಾಲೋನಿಯಲ್ಲಿ ಅವರು ಹೆಣ್ಮಕ್ಳಿರೋದು ಅವ್ರಿಗೆ ಇಷ್ಟ ಇರಲ್ಲ. ಸೊ ಅವರು ವಿಲನ್ ಅಂತ ಪೋರ್ಟ್ರೇ ಮಾಡೋಕ್ಕೆ ಹೋಗಿದ್ದಾರೆ. ಬಟ್ ಈ 3 ಹೆಣ್ಮಕ್ಕಳ ಒಂದು ಜೀವನ ಶೈಲಿಯನ್ನು ಮತ್ತು ಅವರ ಆಯ್ಕೆಗಳನ್ನು ತೋರಿಸದೇನೆ ಇವರು ಕೂಡ ವಿಲನ್ ಆಗೋ ಸಾಧ್ಯತೆಯನ್ನು ನಿರ್ದೇಶಕರೇ ಮಾಡಿಟ್ಬಿಟ್ಟಿದ್ದಾರೆ. ಮಹಿಳಾ ಸಬಲೀಕರಣ ಮತ್ತು ಬೇಜವಾಬ್ದಾರಿತನ, ವಿಮೆನ್ ಎಂಪವರ್ಮೆಂಟ್ ಆ್ಯಂಡ್ ಇರ್ರೆಸ್ಪಾನ್ಸಿಬಿಲಿಟಿ ಎರಡರ ಮಧ್ಯೆ ಒಂದು ಸೂಕ್ಷ್ಮವಾದ ಗೆರೆ ಇದೆ. ಆ ಎರಡನ್ನು ಅವರು ಕರೆಕ್ಟಾಗಿ ಇದು ಹೀಗೆ ಅಂತ ಹೇಳುವಲ್ಲಿ ನಿರ್ದೇಶಕರು ಎಡವಿದರು ಅಂತ ಅನ್ನಿಸ್ತು. ಇದು ಕೂಡ ನೆಟ್ಫ್ಲಿಕ್ಸ್ನಲ್ಲಿ ಅವೈಲೇಬಲ್ ಇದೆ, ನೋಡುವವರು ನೋಡಬಹುದು. ಇನ್ನು 3ನೇದು ಭೂತ್ ಬಂಗ್ಲಾ. ಪ್ರಿಯದರ್ಶನ್ ಅವರ ಕಾಮಿಡಿ ಮೂವೀಸ್ ಅಂದರೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಅದರಲ್ಲೂ ಹೇರಾಫೇರಿ ನೋಡಿದ್ಮೇಲೆ ಮತ್ತು ಹಂಗಾಮ ಕೂಡ ಅವರದೇ. ಇದೊಂದು ಕಾಮಿಡಿ ಹಾರರ್ ಮೂವಿ. ಅಕ್ಷಯ್ ಕುಮಾರ್ ಅವರು ಚೆನ್ನಾಗಿ ಅಭಿನಯ ಮಾಡಿದ್ದಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಈ ಮೂವಿ ನಿಮಗೆ ಹಾರರ್ನೂ ಸರ್ವ್ ಮಾಡಲ್ಲ, ಕಾಮಿಡಿಯನ್ನು ಕೂಡ ಸರ್ವ್ ಮಾಡಲ್ಲ. ಸೊ ಎರಡನ್ನೂ ಕೂಡ ಇಲ್ಲದೆ ಸುಮ್ಮನೆ ಒಂದು ಬ್ರೈನ್ ರಾಟ್ ಮೂವಿ ಥರ ಸುಮ್ಮನೆ ನೋಡ್ಕೊಂಡು ಹೋಗಬೇಕು ಅಂದರೆ ನೋಡ್ಬೋದು. ಸೊ ಹೈಲಿ ರೆಕಮೆಂಡೆಡ್. ಪೇಟ್ರಿಯಾಟ್ ನೋಡಿ, ಮಿಕ್ಸ್ಡ್ ಫೀಲಿಂಗ್ಸ್. ಮಾ ಬೆಹನ್ ನೋಡ್ಬೋದು. ಭೂತ್ ಬಂಗ್ಲಾಗೆ ನೆಟ್ಫ್ಲಿಕ್ಸ್ನಲ್ಲಿ ಅವೈಲೇಬಲ್ ಇದೆ, ನೋಡದೇ ಇದ್ರೂ ಕೂಡ ನಡೆಯುತ್ತೆ. ನನ್ನ ರೆಕಮೆಂಡೇಷನ್ಸನ್ನು ನಾನು ಹೇಳಾಯಿತು. ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.